ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಶೌರ್ಯನನ್ನು ಬೆಡ್ ಮೇಲೆ ಕೂರಿಸಿದ ಐಕ್ಯ ಅವನ ಶೂ ಸಾಕ್ಸ್ ಕಳಚಿ ಕೋಟ್ ತೆಗೆದು ಶರ್ಟ್ನ ಮೇಲಿನ 2 ಗುಂಡಿ ಕಳಚುವಾಗ ಅವಳನ್ನೇ ನೋಡುತ್ತಿದ್ದ ಶೌರ್ಯ, ಹೆಂಡ್ತಿ ಸಾರಿ, ಮತ್ತೆ ನನಗೂ ಪಾಪು ಬೇಕು ಎಂದು ರಾಗ ಎಳೆಯುತ್ತಾನೆ. ಅವನು ಕೇಳಿದ್ದು ಏನೆಂದು ಅವಳಿಗೂ ಕೇಳಿತು. ಆದರೂ ಉತ್ತರಿಸದೆ ತನ್ನ ವಾರ್ಡ್ರೋಬ್ನಿಂದ ಅವನದ್ದೇ ಒಂದು ನೈಟ್ ಡ್ರೆಸ್ ತೆಗೆದುಕೊಡುತ್ತಾ, ಅಲ್ಲಿ ಬಾತ್ರೂಮ್ ಇದೆ, ಹೋಗಿ ಬಟ್ಟೆ ಬದಲಾಯಿಸಿ ಬಾ ಎನ್ನುತ್ತಾಳೆ. ಅವಳ ಕೈಯಲ್ಲಿದ್ದ ತನ್ನ ಬಟ್ಟೆಯನ್ನು ಕಂಡು ಕಣ್ಣನ್ನು ಪಿಳಿಪಿಳಿ ಮಾಡುವ ಶೌರ್ಯ, ಲೇ ಹೆಂಡ್ತಿ, ಇದು ಎನ್ನುತ್ತಾ ಮಾತನ್ನು ಮುಂದುವರಿಸುವ ಮೊದಲೇ, ನೀನು ನಮ್ಮ ಮನೆಯಲ್ಲಿ ಬಂದು ಉಳಿಯುತ್ತಿದ್ದಾಗ 1-2 ಜೊತೆ ಬಟ್ಟೆಗಳು ನನ್ನ ಬಟ್ಟೆಯಲ್ಲಿ ಉಳಿದು ಹೋಗಿತ್ತು ಶೌರ್ಯ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುವಾಗ ಯಾವುದನ್ನು ನೋಡದೆ ಎಲ್ಲವನ್ನು ತುಂಬಿಕೊಂಡು ತಂದಿದ್ದಾರೆ. ಹಾಗಾಗಿ 2 ಜೊತೆ ಬಟ್ಟೆ ನನ್ನಲ್ಲೇ ಉಳಿದಿದೆ. ಈಗ ಇದನ್ನೇ ಹಾಕೋ, ನಾಳೆ ಬೆಳಿಗ್ಗೆ ಹಾಕಲು ಬೇರೆ ಬಟ್ಟೆ ಇದೆ ಎಂದು ಯಾವುದೇ ಭಾವವಿಲ್ಲದೆ ನುಡಿದ ಐಕ್ಯ ಬೆಡ್ಶೀಟ್ ಸರಿ ಮಾಡುವಾಗ, ನಾನು ಬಟ್ಟೆ ಕೇಳಿಲ್ಲ ಹೆಂಡ್ತಿ, ನನಗೆ ಪಾಪು ಬೇಕು ಅಂತ ಕೇಳಿದ್ದು, ನಿಂಗೆ ಕೇಳಿಲ್ವಾ ಎಂದವನೇ ಪುಟ್ಟ ಪಾಪುವಿನಂತೆ ಕೇಳುವಾಗ, ನೀನು ಪಾಪು ಬಗ್ಗೆ ಕೇಳಿದ್ದು ನನಗೂ ಕೇಳ್ತು ಶೌರ್ಯ. ಸರಿ, ನಿಂಗೆ ಪಾಪು ಬೇಕಲ್ವಾ, ಕೊಡ್ತೀನಿ. ಅದಕ್ಕೂ ಮೊದಲು ಹೋಗಿ ಬಟ್ಟೆ ಬದಲಾಯಿಸಿ ಬಾ ಎನ್ನುತ್ತಾಳೆ ಐಕ್ಯ. ಈಗಲೂ ಅವಳು ಸೌಮ್ಯವಾಗಿಯೇ ಮಾತನಾಡಿದ್ದು. ಅವಳು ಈ ರೀತಿ ಮಾತನಾಡುವಾಗ ಅವನಿಗೂ ಸಣ್ಣ ಅಂಜಿಕೆ ಕಾಡುತ್ತದೆ. ಹೆಂಡ್ತಿ, ಲೇ ಹೆಂಡ್ತಿ, ನೀನು ಇಷ್ಟು ಸಮಾಧಾನವಾಗಿ ಮಾತನಾಡ್ತಾ ಇದ್ದೀಯಾ ಅಂದರೆ ನನಗೇನೋ ಅನುಮಾನ. ಸ್ವಲ್ಪ ಹೊತ್ತಿನ ನಂತರ ಖಂಡಿತವಾಗಿ ನನ್ನ ಜೊತೆ ಜಗಳ ಆಡ್ತೀಯ ತಾನೇ? ಈಗ ನೀನೊಂಥರ ಸುನಾಮಿಯ ಮುಂಚಿನ ಪ್ರಶಾಂತತೆಯ ಹಾಗೆ ಇದ್ದೀಯಾ ಎಂದ ಶೌರ್ಯನಿಗೆ. ಹಾಗೆಲ್ಲ ಏನಿಲ್ಲ, ಈಗಾಗಲೇ ಎಲ್ಲರೂ ನನ್ನನ್ನು ಜಗಳಗಂಟಿ ಅಹಂಕಾರಿ ಅಂತಿದ್ದಾರೆ. ಈಗ ನೀನು ಕೂಡ ಅದನ್ನೇ ಹೇಳಬೇಡ, ಹೋಗು. ನನಗೂ ಕೇಳಿ ಕೇಳಿ ಸಾಕಾಗಿದೆ. ಒಂಥರ ಮನಸ್ಸು ಜಡ್ಡುಗಟ್ಟಿ ಹೋಗಿದೆ. ಎಲ್ಲರಿಗೂ ನನ್ನ ಅಹಂಕಾರ ಕೋಪ ಮಾತ್ರವೇ ಕಾಣೋದು ಎಂದು ಅವನನ್ನು ಬಚ್ಚಲು ಮನೆಗೆ ಕಳುಹಿಸುತ್ತಾಳೆ ಐಕ್ಯ. ಬಟ್ಟೆ ಬದಲಾಯಿಸಿ ಬಂದ ಶೌರ್ಯ ನೋಡಲು ಅಲ್ಲೆಲ್ಲೂ ಐಕ್ಯ ಇಲ್ಲವೇ ಇಲ್ಲ. ಹೆಂಡ್ತಿ, ಎಲ್ಲಿಗೆ ಹೋದೆ? ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ? ಇವತ್ತಾದರೂ ನಿನ್ನ ಜೊತೆಯಲ್ಲಿರಬಹುದು ಅಂದ್ಕೊಂಡೆ. ಏನೋ ದೊಡ್ಡ ಮನಸ್ಸು ಮಾಡಿ ಮನೆಯೊಳಗೆ ನಿನ್ನ ರೂಮಿಗೆ ಕರೆದುಕೊಂಡು ಬಂದೆ. ಇವತ್ತಾದರೂ ನಿನ್ನ ಮನಸ್ಸು ಕರಗಬಹುದು, ಬೆಳಗ್ಗೆ ನಗ್ನಗ್ತಾ ನನ್ನೊಂದಿಗೆ ಮನೆಗೆ ಬರ್ತೀಯಾ ಅಂದ್ಕೊಂಡೆ. ಆದರೆ ನನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಹೋಗ್ತೀಯಾ ಅಂತ ಗೊತ್ತಿರಲಿಲ್ಲ. ಜೀವನದಲ್ಲೂ ನೀನಿಲ್ಲದೆ ಒಂಟಿಯಾಗಿದ್ದೀನಿ, ಈಗ ರೂಮಲ್ಲೂ ಒಂಟಿಯಾಗಿ ಬಿಟ್ಟು ಹೋದ್ಯಾ? ಹೋಗೆ, ನೀನೇ ಇಲ್ಲದ ಮೇಲೆ ನಾನು ಯಾಕೆ ಇಲ್ಲಿರಲಿ, ನಾನು ಹೋಗ್ತೀನಿ ಎಂದುಕೊಂಡು ಬಾಗಿಲು ತೆರೆಯುವ ಪ್ರಯತ್ನ ಮಾಡಿದರೆ ಹೊರಗಿನಿಂದ ಲಾಕ್ ಮಾಡಿಯೇ ಹೋಗಿದ್ದಾಳೆ ಐಕ್ಯ. ಅವಳೇನು ಅವನನ್ನು ಕೂಡಿ ಹಾಕಿರಲಿಲ್ಲ. ಬದಲಾಗಿ ಕೆಳಗೆ ಹೋಗಿ, ಐಶು, ಪಾಪು ಮಲಗಿದ್ದಾನಾ ಎಂದಾಗ, ಇಲ್ಲ ಅಚ್ಚು, ನೀವೆಲ್ಲ ಬರುವ 10 ನಿಮಿಷಕ್ಕೂ ಮೊದಲು ಎದ್ದಿದ್ದಾನಷ್ಟೆ. ಇನ್ನು ಅವನು ಮಲಗೋದು ತುಂಬ ತಡವಾಗುತ್ತೆ. ಯಾಕಚ್ಚು ಎಂದು ಪ್ರಶ್ನಿಸಿದ ಐಶ್ವರ್ಯಗೆ, ಹಾಗಾದರೆ ಪಾಪುನ ನನಗೆ ಕೊಡು, ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಕರ್ಕೊಂಡು ಬರ್ತೀನಿ ಎಂದು ಕೈ ಚಾಚುತ್ತಾಳೆ ಐಕ್ಯ. ಆದರೆ ಮಗುವನ್ನು ಕೊಡಲು ಮೀನಾಮೇಷ ಎಣಿಸುವ ಐಶು, ಅದು ನಿನ್ನ ರೂಮಲ್ಲಿ ಶೌರ್ಯ ಸರ್ ಎಂದು ರಾಗ ಎಳೆದರೆ ಮಾಲತಿ ಕೂಡ ಅದೇ ರೀತಿ ಅವಳನ್ನು ನೋಡುತ್ತಾ, ಮಗು ಯಾಕೆ, ಬೇಡ ಬಿಡು ಅಚ್ಚು, ಆ ಹುಡುಗ ಬೇರೆ ಕುಡಿದು ಬಂದಿದ್ದಾನೆ ಎಂದಾಗ, ಆ ಹುಡುಗ ಕುಡಿದು ಬಂದಿರೋದು ನಿಜವೇ, ಆದರೂ ಆ ಹುಡುಗ ನರಭಕ್ಷಕನಲ್ಲಮ್ಮ. ಸ್ವಲ್ಪ ಹೊತ್ತು ಅವನೆದುರು ಮಗುವನ್ನು ಹಿಡ್ಕೊಂಡು ಕೂರ್ತೀನಿ ಅಷ್ಟೇ. ನಾನಿರುವಾಗ ಮಗುವನ್ನು ಏನು ಮಾಡಲ್ಲ ಶೌರ್ಯ. ನಾನಿಲ್ಲದೆ ಹೋದರೂ ಪುಟ್ಟ ಮಗುವಿಗೆ ಹಾನಿ ಮಾಡುವಷ್ಟು ನೀಚನಲ್ಲ ಅವನು. ಹಾಗೆ ನಿಮ್ಮೆಲ್ಲರಿಗೂ ಇನ್ನೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಇವತ್ತು ನಾನು ನಟಿಯಾಗಿ ಗುರುತಿಸಿಕೊಳ್ಳುವುದಕ್ಕೂ ಕೂಡ ಶೌರ್ಯ ತಾನೇ ಕಾರಣ. ಆ ಹುಡುಗ ನನ್ನ ಬದುಕಲ್ಲಿ ಏನೇ ಆಟವಾಡಿರಬಹುದು, ಅದನ್ನೆಲ್ಲ ಒತ್ತಟ್ಟಿಗಿಟ್ಟರೆ ಅವನು ನಮಗೆ ಬಹಳ ಸಹಾಯ ಮಾಡಿದ್ದಾನೆ. ಇಂದು ನಾನು ಹೀರೋಯಿನ್ ಆಗಿ ದುಡಿಯುತ್ತಿರುವುದಕ್ಕೂ ಆ ಶೌರ್ಯನೇ ಕಾರಣ. ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡುತ್ತಿರುವುದಕ್ಕೂ ಶೌರ್ಯನೇ ಕಾರಣ. ಹಾಗಾಗಿ ಅವನ ಮೇಲೆ ಹಗೆ ಸಾಧಿಸುವುದನ್ನು ಬಿಡಿ. ಕೋಪ, ತಾಪ, ಜಗಳ, ಕದನ ಏನೇ ಇದ್ರೂ ನಮ್ಮಿಬ್ಬರ ನಡುವೆ ಮಾತ್ರವೇ ಇರುತ್ತೆ. ನೀವು ಆ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳೋದೇ ಬೇಡ. ಏನೀಗ ಐಶು,
ನೀನು ಪಾಪುನ ಕೊಡ್ತೀಯೋ ಇಲ್ವೋ ಎಂದು ಗಡುಸಾಗಿ ಕೇಳಿದ ಹೆಣ್ಣಿನ ಮಾತಿಗೆ ಇಲ್ಲವೆನ್ನದೆ ಮಗುವನ್ನು ಅವಳ ಕೈಗೆ ಕೊಡುವ ಐಶು, ಕೆಲವೊಂದು ವಿಚಾರದಲ್ಲಿ ನಿನ್ನ ಮೇಲೆ ಹೊಟ್ಟೆ ಕಿಚ್ಚಿದೆ ಅಚ್ಚು, ಅದೇ ರೀತಿ ಅಸಮಾಧಾನವೂ ಇದೆ ಅಚ್ಚು. ಆದರೆ ನನ್ನ ಮಗುವಿನ ವಿಚಾರದಲ್ಲಿ ಯಾವ ಭೇದ ಭಾವವನ್ನು ನಾನು ಮಾಡಲ್ಲ. ಈಗಲೂ ಹೇಳ್ತೀನಿ, ಇವನಿಗೆ ನಿಜವಾದ ಅಮ್ಮ ನೀನೇ. ಅವತ್ತು ನೀನು ನನಗೆ ಬುದ್ಧಿ ಹೇಳದೆ ಹೋಗಿದ್ರೆ ಇವತ್ತು ಮಗು ಇರ್ತಾ ಇರಲಿಲ್ಲ. ಈಗಲೂ ಇವನಿಗೆ ಎಲ್ಲವನ್ನು ಕೊಡ್ತಾ ಇರುವುದು ನೀನೇ. ತಗೋ ಪಾಪುನ, ಕರೆದುಕೊಂಡು ಹೋಗು ಎನ್ನುತ್ತಾ ಮಗುವನ್ನು ಕೊಟ್ಟು ಹಾಗೆ ಪುಟ್ಟ ಬಾಟಲಿನಲ್ಲಿ ಹಾಲನ್ನು ಸಹ ಕೊಡ್ತಾಳೆ. ನಾನೇನು ಕಾಡು ಮೃಗವಾ, ಈ ರೀತಿ ಕೂಡಿ ಹಾಕಿ ಹೋಗಿದ್ದಾಳಲ್ಲ. ಕೋಪ ಬಂದರೆ ಈ ಕಿಟಕಿಗಳನ್ನೆಲ್ಲ ಒಡೆದು ಇದರಿಂದಲೇ ಆಚೆಗೆ ಹೋಗ್ತೀನಿ ಅಷ್ಟೇ. ಇವಳ ಜೊತೆ ಮಾತಾಡಬೇಕು ಅಂತ ಬಂದರೆ ನೈಸಾಗಿ ತುತ್ತಿಟ್ಟು ಹೀಗೆ ಬಿಟ್ಟು ಹೋಗೋದಾ ಎಂದು ಅಸಹನೆಯಲ್ಲಿ ಚಡಪಡಿಸುವ ಶೌರ್ಯ, ಹೆಂಡ್ತಿ ಹೆಂಡ್ತಿ ಬಾಗಿಲು ತೆಗೆದರೆ ಸರಿ ಎಂದು ಕರೆಯುವ ಹೊತ್ತಿಗೆ ರೂಮಿನ ಬಾಗಿಲ ಬಳಿ ಬಂದವಳು, ಬರ್ತಾ ಇದ್ದೀನಿ ಇರು ಗುರು, ಯಾಕಿಷ್ಟು ಜೋರಾಗಿ ಅರಚುತ್ತಿದ್ದೀಯಾ ಎನ್ನುತ್ತಾ ಬಾಗಿಲನ್ನು ತೆರೆದರೆ, ಲೇ ಹೆಂಡ್ತಿ ಯಾಕೆ ಬಾಗಿಲು ಹಾಕಿ ಎಂದು ಜೋರು ಧ್ವನಿ ತೆಗೆದವನು ಅವಳ ಕೈಯಲ್ಲಿದ್ದ ಮಗುವನ್ನು ಕಂಡು ಮಾತು ನಿಲ್ಲಿಸಿದಾಗ ಒಳಗೆ ಬಂದ ಐಕ್ಯ ಬಾಗಿಲು ಹಾಕು ಎನ್ನುತ್ತಾಳೆ. ಅವಳ ಮಾತಿನಂತೆ ಬಾಗಿಲು ಹಾಕಿದ ಶೌರ್ಯ ಒಮ್ಮೆ ಅವಳನ್ನು ಮತ್ತೊಮ್ಮೆ ಅವಳ ಕೈಲಿದ್ದ ಮಗುವನ್ನು ಬದಲಿಸಿ ಬದಲಿಸಿ ನೋಡುವಾಗ, ತಗೋ ಮಗುವನ್ನು, ಆಗಲೇ ಪಾಪು ಬೇಕು ಅಂತ ಕೇಳಿದ್ಯಲ್ಲ, ತಗೋ ಎನ್ನುತ್ತಾ ಮಗುವನ್ನು ತನ್ನೆಡೆಗೆ ಚಾಚಿದಾಗ ಕೈ ಚಾಚಿ ಮಗುವನ್ನು ಪಡೆಯುವ ಶೌರ್ಯನಿಗೆ ಆ ಮಗುವನ್ನು ಹೇಗೆ ಎತ್ತಿಕೊಳ್ಳಬೇಕೆಂದೇ ತಿಳಿಯುತ್ತಿಲ್ಲ. ಅಯ್ಯೋ ಅಮ್ಮ, ಲೇ ಹೆಂಡ್ತಿ, ಇದರ ಕೈ ಕಾಲು ಬೇರೆ ಬೇರೆ ಇದೆ, ಇದನ್ನು ಹೇಗೆ ಹಿಡಿಯೋದು ಎಂದವನು ಹೆದರುವಾಗ, ಹಾಗೆಲ್ಲ ಏನಿಲ್ಲ, ಇಲ್ಲಿ ಕೊರಳ ಹತ್ತಿರಕ್ಕೆ ನಿನ್ನ ಕೈ ತೋಳನ್ನು ಕೊಡು, ಹೀಗೆ ಹಿಡಿದುಕೊಳ್ಳೋದು, ಗಟ್ಟಿಯಾಗಿ ಹಿಡಿಬೇಡ, ಮಗುವಿಗೆ ನೋವಾಗುತ್ತೆ, ಎಳೆಯ ಮಗುವಿದು, ಬಹಳ ಮೃದು ಎನ್ನುತ್ತಾ ಜೋಪಾನವಾಗಿ ಅಷ್ಟೇ ನಾಜೂಕಾಗಿ ಅವನ ಕೈಗೆ ಮಗುವನ್ನು ಕೊಟ್ಟು ಮಂಚದ ಮೇಲೆ ಕೂರಿಸುತ್ತಾಳೆ ಐಕ್ಯ. ತನ್ನನ್ನೇ ನೋಡುತ್ತಾ ಆಕಳಿಸುತ್ತಿದ್ದ ಮಗುವನ್ನೇ ನೋಡುವ ಶೌರ್ಯ ಸಣ್ಣದಾಗಿ ತುಟಿ ಬಿರಿದರೂ 1-2 ನಿಮಿಷದ ನಂತರ ಮತ್ತೆ ತುಟಿಯನ್ನು ಉದ್ದ ಮಾಡುತ್ತಾ, ನಾನು ಈ ಪಾಪುವನ್ನು ಕೇಳಿಲ್ಲ, ನಾನು ನಮ್ಮ ಪಾಪುವನ್ನು ಕೇಳಿದ್ದು ಹೆಂಡ್ತಿ ಎನ್ನುತ್ತಾನೆ. ತೆಗೆದು ಒಂದು ಬಿಟ್ಟರೆ ನಿನ್ನ ಮುಖ ಮೂತಿಯೆಲ್ಲ ಪೀಸ್ ಪೀಸ್ ಆಗಬೇಕು ಮಗನೇ, ನಮ್ಮ ಮಗುವಂತೆ ಆಕಾಶದಿಂದ ಉದುರಬೇಕಷ್ಟೆ. ಮಗು ಅನ್ನೋದೇನು ಗಿಡದಲ್ಲಿ ಬಿಡುವ ಹೂವಲ್ಲ, ನೀನು ಕೇಳಿದ ಕೂಡಲೇ ಕಿತ್ತು ತಂದು ಕೊಡೋಕೆ. ಪಾಪು ಬೇಕು ಅಂದೆ, ಅದಕ್ಕೆ ಅವಳ ಮಗುನ ಕರ್ಕೊಂಡು ಬಂದೆ. ಇಷ್ಟ ಇದ್ದರೆ ಹಿಡ್ಕೊಂಡು ಆಟಾಡಿಸು, ಇಲ್ಲ ವಾಪಸ್ ಕೊಡು. ಈಗ ನೀನು ಕೇಳಿದ್ದು ಕೊಡದೆ ಹೋದರೆ ಇಡೀ ರಾತ್ರಿ ನನ್ನ ಪ್ರಾಣವನ್ನು ತಿಂದು ಬಿಡ್ತೀಯಾ ಅಂತ ಮಗುವನ್ನು ತಂದು ಕೊಟ್ಟರೆ ಎಕ್ಸ್ಟ್ರಾ ಡಿಮ್ಯಾಂಡ್ ಬೇರೆನಾ? ವಾಪಸ್ ಕೊಡು ಮಗುವನ್ನು ಎಂದು ಐಕ್ಯ ಜೋರು ಮಾಡಿದಾಗ ಮತ್ತದೇ ಮುಖಭಾವದಲ್ಲಿ, ಬೇಡ ಬಿಡು, ಸ್ವಲ್ಪ ಹೊತ್ತು ಹಿಡ್ಕೋತೀನಿ, ನಾನು ಈ ಮಗುಗೆ ಪಪ್ಪಿ ಕೊಡಬಹುದಾ ಎಂದ ಶೌರ್ಯನಿಗೆ, ಬೇಡ, ನೀನು ಡ್ರಿಂಕ್ಸ್ ಮಾಡಿದ್ದೀಯಾ, ಅದರಿಂದ ಮಗುವಿಗೆ ಸ್ಕಿನ್ ಅಲರ್ಜಿ ಆದರೆ ಕಷ್ಟ. ಈಗಲೇ ಮಗುವನ್ನು ಇಲ್ಲಿಗೆ ಕಳುಹಿಸೋಕೆ ಐಶು ಪ್ರಶ್ನೆ ಮಾಡ್ತಾ ಇದ್ಲು. ಆಮೇಲೆ ಮಗುವಿಗೇನಾದರೂ ಸಣ್ಣ ಪುಟ್ಟ ಗುಳ್ಳೆ ಎದ್ರು ಅದಕ್ಕೆ ನನ್ನನ್ನೇ ದೂರುತ್ತಾಳೆ. ಅವರವರ ಮಕ್ಕಳಂದರೆ ಎಲ್ಲರಿಗೂ ಹಾಗೆ ಅಲ್ವಾ, ನೀನು ಹಾಗೆ ನೋಡು ಸಾಕು ಎಂದ ಐಕ್ಯ ಅವನಿಂದ ತುಸು ದೂರದಲ್ಲೇ ಕೂರುತ್ತಾಳೆ. ಶೌರ್ಯ ಏನೂ ಮಾಡ್ತಿಲ್ಲ, ಸುಮ್ಮನೆ ಮಗುವನ್ನು ನೋಡುತ್ತಿದ್ದಾನೆ. ಪಾಪು ಕೂಡ ಏನೂ ಮಾಡುತ್ತಿಲ್ಲ, ತನ್ನನ್ನೇ ನೋಡುತ್ತಿರುವ ಶೌರ್ಯನನ್ನೇ ನೋಡುತ್ತಿದೆ. 2 ತಿಂಗಳ ಕೂಸದು, ಮತ್ತೇನು ತಾನೇ ಮಾಡಲು ಸಾಧ್ಯ? ಐಕ್ಯ ಕೂಡ ಅವರಿಬ್ಬರನ್ನೇ ನೋಡುತ್ತಿದ್ದಾಳೆ. ಕೊನೆಗೆ ಮುಂದೇನು ಎನ್ನುವಂತೆ ಶೌರ್ಯ ಅವಳನ್ನೇ ನೋಡುವಾಗ ಅವನ ಕೈಯಿಂದ ಮಗುವನ್ನು ಪಡೆದು ಬೆಡ್ ಮೇಲೆ ಮಲಗಿಸಿದ ಐಕ್ಯ ಈ ಬಾರಿ ತಾನೇ ಶೌರ್ಯನ ತೋರು ಬೆರಳನ್ನು ಮಗುವಿನ ಮುಷ್ಟಿಗೆ ಕೊಡುತ್ತಾಳೆ. ಪಾಪು ಶೌರ್ಯನ ಬೆರಳನ್ನು ಗಟ್ಟಿಯಾಗಿ ಹಿಡಿದಾಗ ಚಂದವಾಗಿ ನಗುವ ಶೌರ್ಯ ಮಗುವಿನ ಮತ್ತೊಂದು ಕೈಗೂ ತನ್ನ ಇನ್ನೊಂದು ಬೆರಳನ್ನು ಕೊಡುತ್ತಾನೆ. ಪಾಪು ತನ್ನಷ್ಟಕ್ಕೆ ತಾನು ನಗುವಾಗ, ಆಕಳಿಸುವಾಗ, ನಿದ್ರೆ ಬಂದವರಂತೆ ಕಣ್ಣು ತೆಲಿಸುವಾಗೆಲ್ಲ ಮಗುವನ್ನೇ ನೋಡುತ್ತಿದ್ದ ಶೌರ್ಯ, ಹೆಂಡ್ತಿ, ಮಕ್ಕಳು ಇನ್ನೂ ಸ್ವಲ್ಪ ದೊಡ್ಡವರಾದಾಗ ಚಂದ ಅಲ್ವಾ? ಹಲ್ಲು ಬರುವಾಗ, ಅಂಬೆಗಾಲಿಡುವಾಗ ಇನ್ನೂ ಚಂದ ಎನ್ನಲು ಹೌದೆನ್ನುವ ಐಕ್ಯ, ನಿನ್ನ ಆಟವೆಲ್ಲ ಮುಗಿದಿದ್ರೆ ಅವನನ್ನು ವಾಪಸ್ ಕೊಟ್ಟು ಬಿಡ್ತೀನಿ ಶೌರ್ಯ, ಟೈಮ್ ಆಯಿತು, ಮಲ್ಗು, ನನಗೂ ನಿದ್ರೆ ಬರ್ತಾ ಇದೆ ಎಂದಾಗ ಸರಿ ಎನ್ನುವ ಶೌರ್ಯ ತಾನೇ ಮಗುವನ್ನು ಎತ್ತಿಕೊಳ್ಳಲು ನೋಡಿ ಅದಾಗದೆ ಹಾಗೆ ಬಿಟ್ಟರೆ ಐಕ್ಯ ತಾನೇ ನಾಜೂಕಾಗಿ ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಹೊರಡಲು ನೋಡುವಾಗ, ಹೆಂಡ್ತಿ 1 ನಿಮಿಷ ಎನ್ನುತ್ತಾ ತನ್ನ ಜೇಬಿನಿಂದ ಹಣ ತೆಗೆದ ಶೌರ್ಯ ಮಗುವಿನ ಕೈಯಲ್ಲಿ ಇಡಲು ಹೋಗುವಾಗ, ಇದೆಲ್ಲ ಬೇಡ ಶೌರ್ಯ, ನಿನಗೆ ಮಗು ಬೇಕು ಅಂದ್ಯಲ್ಲ, ಅದಕ್ಕೆ ತಂದಿದ್ದು ಅಷ್ಟೇ, ಇಲ್ಲವಾದರೆ ಈ ವಿಚಾರ ಇಟ್ಕೊಂಡು ರಾತ್ರಿ ಇಡೀ ನನಗೆ ನಿದ್ರೆ ಕೊಡ್ತಾ ಇರಲಿಲ್ಲ ನೀನು ಎನ್ನುತ್ತಾಳೆ ಐಕ್ಯ.
ಆದರೆ ಅವಳ ಮಾತಿಗೆ ಒಪ್ಪದವನು, ನೀನೇ ತಾನೇ ಮಗುವನ್ನು ಮೊದಲ ಬಾರಿಗೆ ನೋಡುವಾಗ ಮಗುವಿನ ಕೈಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದು. ಈಗ ನನ್ನ ಹತ್ರ ಯಾವ ಉಡುಗೊರೆಯೂ ಇಲ್ಲ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀನಿ, ಸುಮ್ಮನಿರು ಎಂದು ಆಗಲೇ ತನ್ನ ಬೆರಳನ್ನು ಭದ್ರವಾಗಿ ಹಿಡಿದಿದ್ದ ಆ ಪುಟ್ಟ ಮುಷ್ಟಿಯೊಳಗೆ ದುಡ್ಡನ್ನು ಹಾಕಿ ಆ ಮಗುವಿನ ಕೆನ್ನೆಯನ್ನು ಮೃದುವಾಗಿ ಮುಟ್ಟಿ ತನ್ನ ಕೈಗೆ ಮುತ್ತಿಟ್ಟುಕೊಳ್ಳುತ್ತಾನೆ ಶೌರ್ಯ. ಹೊರಗೆ ಹೋದ ಐಕ್ಯ ತನ್ನ ಅಕ್ಕನನ್ನು ಕರೆದು ಮಗುವನ್ನು ವಾಪಸ್ ಕೊಡುತ್ತಾ, ಶೌರ್ಯ ಏನೂ ಮಾಡಿಲ್ಲ, ಕೊನೆ ಪಕ್ಷ ಮುತ್ತಿಡುವುದಕ್ಕೂ ನಾನು ಬಿಟ್ಟಿಲ್ಲ. ಹಾಗೆ ಪಾಪುವಿನ ಕೈಯಲ್ಲಿ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ, ತೆಗೆದಿಟ್ಕೋ, ಖರ್ಚಿಗೆ ಆಗಬಹುದು. 10,000ಕ್ಕೂ ಮೇಲಿದೆ ದುಡ್ಡು ಎಂದಾಗ ಐಶು ತಲೆ ತಗ್ಗಿಸಿ ಮಗುವನ್ನು ಪಡೆದರೆ ಐಕ್ಯ ಮತ್ತೆ ತನ್ನ ರೂಮಿಗೆ ಬರುತ್ತಾಳೆ. ಅವಳು ಬರುವುದನ್ನೇ ಕಾಯುತ್ತಿದ್ದ ಶೌರ್ಯ, ಹೆಂಡ್ತಿ, ನಾನು ನಿನ್ನೊಂದಿಗೆ ಮಾತನಾಡಬೇಕು ಎಂದಾಗ ಆಯಾಸದ ಮುಖ ಮಾಡುವ ಐಕ್ಯ, ನನಗೆ ನಿದ್ರೆ ಬರ್ತಿದೆ ಶೌರ್ಯ, ಬೆಳಗ್ಗೆ ಮಾತನಾಡಿದರೆ ಆಗಲ್ವಾ ಎನ್ನಲು, ತುಂಬ ಆಯಾಸ ಆಗಿದೆಯಾ ನಿಂಗೆ? ಮತ್ತ್ಯಾಕೆ ಬೇಕು ಎರಡೆರಡು ಕಡೆಯ ಕೆಲಸ ಹೇಳು? ಸುಮ್ಮನೆ ನನ್ನೊಂದಿಗೆ ಬಂದು ಬಿಡು, ಎಲ್ಲವನ್ನೂ ನಾನೇ ನೋಡಿಕೊಳ್ಳುವೆ ಹೆಂಡ್ತಿ ಎನ್ನುತ್ತಿದ್ದವನ ಮಾತು ತನಗಲ್ಲ ಎನ್ನುವಂತೆ ನೆಲದ ಮೇಲೆ ರಜಾಯಿ ಹಾಸುವ ಐಕ್ಯ ದಿಂಬು ತೆಗೆದುಕೊಳ್ಳಲು, ನಾನು ಕೆಳಗೆ ಮಲಗಬೇಕಾ ಹೆಂಡ್ತಿ? ಆದರೆ ನನಗೆ ಮೈಕೈ ನೋವು, ನಾನು ಕೆಳಗೆ ಮಲಗಲ್ಲ ಎಂದು ಶೌರ್ಯ ರಾಗ ಎಳೆಯುವಾಗ, ನೀನೇನು ಕೆಳಗೆ ಮಲಗಬೇಡ ಗುರು, ನಾನೇ ಕೆಳಗೆ ಮಲಗ್ತೀನಿ, ನೀನು ಮೇಲ್ ಮಲಗು ಎಂದು ಸಮಾಧಾನವಾಗಿಯೇ ನುಡಿದ ಐಕ್ಯ ಕೆಳಗೆ ಮಲಗಿದ ಕೂಡಲೇ ಅವಳ ಎದುರಿಗೆ, ಅಂದರೆ ಅವಳಿಗೆ ಅಭಿಮುಖವಾಗಿಯೇ ಅವಳು ಹಾಸಿದ್ದರ ಮೇಲೆಯೇ ಮಲಗಿದವನು, ಮೇಲೆ ಮಲಗಿದ್ರೆ ಇತ್ತೀಚೆಗೆ ಸರಿಯಾಗಿ ನಿದ್ರೆ ಬರಲ್ಲ ಹೆಂಡ್ತಿ ಎನ್ನುತ್ತಾನೆ. ಕುಡಿದು ವಾಲಾಡ್ತಾ ಇದ್ರೂ ಈ ರೀತಿಯ ನಾಟಕಕ್ಕೇನು ಕಮ್ಮಿ ಇಲ್ಲ ನೀನು, ಸುಮ್ಮನೆ ನಿನ್ನನ್ನು ಕಿಂಗ್ ಆಫ್ ಡ್ರಾಮಾ ಅಂತ ಹೇಳಲ್ಲ ಎಂದವಳು, ಸರಿ ನೀನು ಕೆಳಗೆ ಮಲಗು, ನಾನು ಮೇಲೆ ಮಲಗುತ್ತೇನೆ ಎನ್ನುತ್ತಾ ಅವನ ಕಡೆಗೆ ಬೆಡ್ಶೀಟ್ ತಳ್ಳಿ ತಾನು ಮೇಲೆ ಹೋದರೆ ಮತ್ತೊಮ್ಮೆ ಅವಳ ಹಿಂದೆಯೇ ಹೋಗಿ ಅವಳಿಗೆ ಅಭಿಮುಖವಾಗಿ ಬೆಡ್ ಮೇಲೆ ಮಲಗುವ ಶೌರ್ಯ, ಕೆಳಗೆ ಮಲಗಿದ್ರೆ ಮೈಕೈ ನೋವು ಬರುತ್ತೆ, ಅದಕ್ಕೆ ಮೇಲೆ ಬಂದೆ, ನಾನೇನು ಮಾಡಲ್ಲ, ಹೀಗೆ ದೂರದಲ್ಲೇ ಇರ್ತೀನಿ ಎನ್ನಲು, ನನಗೆ ನಿನ್ನ ಆಟವೆಲ್ಲ ಗೊತ್ತು, ಸುಮ್ಮನೆ ಕೆಳಗೆ ಬಿತ್ಕೋ, ನನ್ನೆದುರು ಬರಬೇಡ ಎಂದು ಈ ಬಾರಿ ಜೋರು ಮಾಡಿದ ಐಕ್ಯ ಕೆಳಗೆ ಹೋಗಿ ಅವನು ಬಂದು ಮಲಗುವ ಮುನ್ನವೇ ತಲೆ ತುಂಬ ಬೆಡ್ಶೀಟ್ ಹೊದ್ಕೋತಾಳೆ. ಆದರೆ ಶೌರ್ಯ ಸುಮ್ಮನಿರಬೇಕಲ್ಲ, ಮತ್ತೆ ಕೆಳಗೆ ಮಲಗಿದವನು ಬೆಡ್ಶೀಟ್ ಹೊದ್ದುಕೊಂಡೇ ಅವಳು ಯಾವ ಕಡೆ ತಿರುಗುತ್ತಾಳೋ ಅದೇ ಕಡೆಯಲ್ಲಿ ಬಂದು ಮಲಗುತ್ತಾನೆ. ಅವಳು ಬಲಗಡೆ ತಿರುಗಿದರೆ ಇವನು ಎಡಗಡೆಯಿಂದ ತೆವಳುತ್ತಾ ಬಲಗಡೆಗೆ ಹೋಗುತ್ತಾನೆ. ಅದೇ ಅವಳು ಎಡಗಡೆಗೆ ತಿರುಗಿದರೆ ಬಲಗಡೆಯಿಂದ ತೆವಳುತ್ತಾ ಎಡಗಡೆಗೆ ಬರ್ತಾನೆ. 3-4 ಬಾರಿ ಇದೇ ರೀತಿ ನೋಡಿದ ಐಕ್ಯ, ನೀನು ಈಗ ನಿನ್ನ ನಾಗಿನ್ ಡ್ಯಾನ್ಸನ್ನು ನಿಲ್ಲಿಸದೆ ಹೋದರೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಷ್ಟೇ, ಏನೋ ಪಾಪ ಅಂತ ಮಾನವೀಯತೆಯಿಂದ ಕರೆದುಕೊಂಡು ಬಂದರೆ ನಿಂದು ಅತಿಯಾಯಿತು ಎಂದು ಗಡುಸಾಗಿ ನುಡಿದರೆ ಅವಳ ಪಕ್ಕಕ್ಕೆ ಹೋಗಿ ಬೆಡ್ಶೀಟ್ ಸರಿಸಿದವನು, ನೀನ್ಯಾಕೆ ಫಿಲಂಫೇರ್ ಫಂಕ್ಷನ್ನಲ್ಲಿ ಡ್ಯಾನ್ಸ್ ಮಾಡಲು ಒಪ್ಪಿಕೊಂಡೆ ಹೆಂಡ್ತಿ, ನನಗದು ಇಷ್ಟವಿಲ್ಲ, ಮೊದಲು ಕ್ಯಾನ್ಸಲ್ ಮಾಡು ಎನ್ನುತ್ತಾನೆ. ಅವನ ಮಾತು ಕೇಳಿ ನಿಟ್ಟುಸಿರು ಬಿಡುವ ಐಕ್ಯ, ಈಗ ಗೊತ್ತಾಯ್ತು ಬಿಡು, ಹಾಗಾದರೆ ಈ ವಿಚಾರವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಹೆಂಡ ಕುಡ್ಕೊಂಡು ಬಂದ್ಯಾ ಮೆಂಟಲ್ ನನ್ನ ಮಗನೇ, ಅದರ ಬದಲು ನೇರವಾಗಿ ಕೇಳ್ಬೋದಿತ್ತಲ್ಲ, ಕುಡಿದರೆ ದೇಹಕ್ಕೆ ಆಗದು ಅಂತ ಗೊತ್ತಿದ್ರೂ ಕುಡಿದು ಇಷ್ಟೆಲ್ಲ ಕಷ್ಟಪಡಬೇಕಿತ್ತ ನೀನು ಎಂದು ಜೋರು ಮಾಡಿ ಅವನನ್ನು ಹಿಂದಕ್ಕೆ ತಳ್ಳುತ್ತಾ, ದೂರ ಸರಿ ಎಂದವಳನ್ನು ಬಳಸಿ ತನ್ನತ್ತ ಸೆಳೆದ ಶೌರ್ಯ, ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಹೆಂಡ್ತಿ, ನೀನ್ಯಾಕೆ ಆ ಫಂಕ್ಷನ್ನಲ್ಲಿ ಡ್ಯಾನ್ಸ್ ಮಾಡಲು ಒಪ್ಪಿಕೊಂಡೆ, ಮೊದಲು ಅದನ್ನು ಕ್ಯಾನ್ಸಲ್ ಮಾಡು, ನೀನು ಎಲ್ಲರೆದುರು ಪರ್ಫಾರ್ಮ್ ಮಾಡೋದು ನನಗೆ ಇಷ್ಟವಿಲ್ಲ ಎಂದು ತಾನೂ ಕೂಡ ಜೋರು ಮಾಡಿದರೆ ಅವನ ದೇಹ ತನ್ನ ದೇಹಕ್ಕೆ ತಾಗದಂತೆ ಇಬ್ಬರ ನಡುವೆ ಕೈಯನ್ನು ಅಡ್ಡವಿಡುವ ಐಕ್ಯ, ಡ್ಯಾನ್ಸ್ ಮಾಡಲು ಒಪ್ಪಿಕೊಂಡಿದ್ದು ದುಡ್ಡಿನ ಸಲುವಾಗಿ ಶೌರ್ಯ, ಹಾಗೆ ಒಂದಷ್ಟು ನಿರ್ದೇಶಕ ನಿರ್ಮಾಪಕರ ಎದುರು ಗುರುತಿಸಿಕೊಳ್ಳುವ ಸಲುವಾಗಿಯೇ ಒಪ್ಪಿಕೊಂಡೆ, ಇದರಲ್ಲಿ ತಪ್ಪೇನು ಹೇಳು, ಹಾಗಂತ ನಾನೇನು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕುಣಿಯಲ್ಲ, ಮೈ ತುಂಬ ಬಟ್ಟೆ ಹಾಕಿಯೇ ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಹಾಗೂ ಹಿಂದಿ ಭಾಷೆಯ ಹಾಡುಗಳ ಸಣ್ಣ ಸಣ್ಣ ತುಣುಕುಗಳನ್ನು ಮಿಕ್ಸ್ ಮಾಡಿ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ನಮ್ಮ ಸುಡುವ ಬೆಳದಿಂಗಳು ಸಿನಿಮಾದ ಹಾಡಿಗೆ ನೃತ್ಯ ಮಾಡ್ತಾ ಇರೋದು, ನೀನು ಸಹ ಅಲ್ಲಿಗೆ ಬರ್ತೀಯಲ್ಲ, ಗೊತ್ತಾಗುತ್ತೆ ಬಿಡು, ಈಗಲಾದರೂ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ತಾನೇ ಎಂದವಳ ಉತ್ತರ ನನಗೆ ತೃಪ್ತಿಯಾಗಿಲ್ಲ ಎನ್ನುವಂತೆ, ಇದೆಲ್ಲ ಬೇಡ ಬಿಟ್ಬಿಡು ಹೆಂಡ್ತಿ, ಈಗ ಒಪ್ಪಿಕೊಂಡಿರೋ ಸಿನಿಮಾಗಳನ್ನು ಮುಗಿಸಿ ಸುಮ್ಮನಿದ್ದು ಬಿಡು, ನಾವು ಮೊದಲಿನಂತೆ ಇದ್ದು ಬಿಡೋಣ, ನಿನಗಿನ್ನೂ ಈ ಚಿತ್ರರಂಗದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಒಂಥರ ವ್ಯೂಹ ಎನ್ನುತ್ತಿದ್ದ ಶೌರ್ಯನ ಮಾತನ್ನು ತಡೆಯುವಂತೆ, ನನಗೆ ಡಿಮ್ಯಾಂಡ್ ಕಮ್ಮಿಯಾಗುವವರೆಗೂ ನಾನು ಅಭಿನಯಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಶೌರ್ಯ,
ನನಗಾಗಿ ಅಲ್ಲದೆ ಹೋದರೂ ನನ್ನನ್ನೇ ನಂಬಿಕೊಂಡಿರುವ ಜೀವಗಳನ್ನು ಸಾಕುವ ಸಲುವಾಗಿ ನಾನು ದುಡಿಯಬೇಕು ಎನ್ನುತ್ತಾಳೆ ಐಕ್ಯ. ಶೌರ್ಯ ಮತ್ತೇನೋ ಮಾತನಾಡುವ ಮೊದಲೇ ತಾನೇ ಅವನನ್ನು ತಡೆಯುವಂತೆ, ನಾಡಿದ್ದು ನಿನ್ನ ತಾತನ ಊರಲ್ಲಿ ಜಾತ್ರೆ ಇದೆಯಂತೆ, ನನಗೆ ಕಾಲ್ ಮಾಡಿ ಕರೆದ್ರು, ಶೂಟಿಂಗ್ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದೆ, ನೀನು ಹೋಗ್ತಾ ಇದೆಯಾ ಎಂದು ಐಕ್ಯ ಪ್ರಶ್ನಿಸಿದಾಗ, ಇಲ್ಲ ಹೆಂಡತಿ ಹೋಗಲ್ಲ, ನಾವಿಬ್ಬರು ಜೊತೆಯಾಗಿದ್ದಿದ್ರೆ ಹೋಗ್ತಾ ಇದ್ದೆ, ಆದರೆ ಈಗ ಒಬ್ಬನೇ ಹೋಗಬೇಕು, ಅದಕ್ಕೆ ಬರಲ್ಲ ಅಂತ ಹೇಳಿದ್ದೀನಿ ಎಂದ ಶೌರ್ಯನ ಮಾತಿಗೆ ಮನದಲ್ಲೇ ಸಂತಸ ವ್ಯಕ್ತಪಡಿಸುವ ಐಕ್ಯ, ಸದ್ಯ ಈ ಸೈಕೋ ಬರ್ತಾ ಇಲ್ಲ, ನಾನು ಈ ಕೇಡಿಯ ಸಲುವಾಗಿ ಕಟ್ಟಿಕೊಂಡ ಹರಕೆಯನ್ನು ತೀರಿಸಿ ಬಂದು ಬಿಡ್ತೀನಿ. ಒಂದು ವೇಳೆ ಇವನು ಹೋಗ್ತಾನೆ ಅನ್ನೋದಾಗಿದ್ರೆ ಖಂಡಿತವಾಗಿಯೂ ನಾನು ಹೋಗ್ತಾ ಇರಲಿಲ್ಲ ಎಂದು ಯೋಚಿಸುವಾಗ ಅವಳನ್ನು ಎಚ್ಚರಿಸುವಂತೆ, ಹೆಂಡತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಕ್ಷಮಿಸಿ ನನ್ನೊಂದಿಗೆ ಬರಬಾರ್ದಾ? ಯಾವತ್ತೂ ನನಗೆ ಕ್ಷಮೆ ಕೊಡಲ್ವಾ ನೀನು ಎಂದು ಮೃದುವಾಗಿಯೇ ಕೇಳಿದ್ದ ಶೌರ್ಯ. ಕೊಡಲ್ಲ ಶೌರ್ಯ, ಖಂಡಿತವಾಗಿಯೂ ಕೊಡಲ್ಲ. ನಿಂಗೆ ಕ್ಷಮೆ ಕೊಟ್ಟರೆ ಆ ಪದಕ್ಕೆ ವ್ಯಾಲ್ಯೂನೇ ಇಲ್ಲದಂತಾಗಿ ಹೋಗುತ್ತೆ. ಒಂದು ಬಾರಿ ಅಲ್ಲ, ಎರಡೆರಡು ಬಾರಿ ನೀನು ಪ್ರೀತಿಯಲ್ಲಿ ನನಗೆ ಮೋಸ ಮಾಡಿದ್ಯಾ ಅನ್ನೋದು ನಿನಗೂ ಗೊತ್ತಲ್ವಾ ಎಂದವಳ ಮಾತಿಗೆ ರೆಪ್ಪೆಗಳನ್ನು ಬಾಗಿಸಿದ ಶೌರ್ಯ ಮೌನವಾದರೆ, ವಿಷಾದದಿ ನಗುವ ಐಕ್ಯ, ಎರಡೆರಡು ಬಾರಿ ಈ ಮನಸ್ಸನ್ನು ನಿಂಗೆ ಒಪ್ಪಿಸಿದ್ದೆ ಶೌರ್ಯ, ಆದರೆ ಎರಡೆರಡು ಬಾರಿಯೂ ನನ್ನ ಪ್ರೀತಿಗೆ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ ನೀನು. ಮೊದಲು ಪ್ರಿನ್ಸ್ ಎನ್ನುವ ಹೆಸರಿನಲ್ಲಿ ನನ್ನ ಮನಸ್ಸಿನ ಜೊತೆ ಪ್ರೀತಿಯ ಜೊತೆಯೂ ಆಟವಾಡಿದವನು, ನಂತರ ಶೌರ್ಯ ಎನ್ನುವ ಹೆಸರಿನಲ್ಲಿ ನನ್ನ ಬದುಕಿನ ಜೊತೆಯೇ ಆಟವಾಡಿಬಿಟ್ಟೆ. ಹೋಗ್ರಪ್ಪ, ನನಗಂತೂ ಈ ಬದುಕೆ ಸಾಕಾಗಿ ಹೋಗಿದೆ. ಎಷ್ಟು ಅಂತ ನಾನು ಕೂಡ ಸಹಿಸೋಕೆ ಆಗುತ್ತೆ. ನನಗಾಗಿ ಕಾಯದೆ ನಿನ್ನ ಬದುಕನ್ನು ನೋಡ್ಕೊ. ನಿನ್ನ ಜೀವನದಲ್ಲಿ ನನ್ನ ಅಧ್ಯಾಯ ಮುಗಿದು ಹೋಯಿತು ಅಂತಲೇ ಲೆಕ್ಕ. ಈಗ ಮಾತಾಡಿದ್ದು ಸಾಕು, ಹೋಗಿ ಮೇಲೆ ಮಲಗು. ನಾಳೆಯಿಂದ ಎರಡೆರಡು ಕಡೆ ಶೂಟಿಂಗ್ ಜೊತೆಗೆ 1 ಗಂಟೆಯ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಎಂದು ಮೃದುವಾಗಿಯೇ ತುಸು ವೇದನೆಯಿಂದಲೇ ನುಡಿದು ಅವನನ್ನು ಬಿಟ್ಟು ಅವನಿಗೆ ಬೆನ್ನು ಹಾಕಿ ಮಲಗುತ್ತಾಳೆ ಐಕ್ಯ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.